ತುಂಬ ರೇರು ಈ ಕೇಸಸ್ಗಳು. ಒಬ್ಬರ ಜೀವನದಲ್ಲೇ ನಡೆಯೋ ಥರ ಘಟನೆ ಇನ್ನೊಬ್ಬರ ಜೀವನದಲ್ಲಿ ನಡೆಯುವಂಥದ್ದು ಆ ಥರ. ಆ್ಯಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಹೇಳಕ್ ಹೋದ್ರೆ ಟ್ರೈಲರ್ ನೋಡಿದಾಗ ನನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಏನ್ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕ್ಯೂರಿಯಾಸಿಟಿ ಕೊನೆವರೆಗೂ ಸೀಟ್ ಎಜ್ಜಲ್ಲಿ ಕೂರೋ ತರ ನಾವು ಮಾಡಿದೀವಿ ಅನ್ನೋ ನಂಬಿಕೆ ನಮಗೆ ಇದೆ. ಕತೆಗೆ ಏನ್ ಬೇಕು, ಆ ಸ್ಕ್ರಿಪ್ಟಿಗೆ ಏನ್ ಬೇಕೋ ಆ ಹೆಸರು ಇಟ್ಟಿದ್ದಾರೆ. ಹಾಗಾಗಿ ವಿ ಆರ್ ಆಲ್ ಹ್ಯಾಪಿ. ಒಂದು 3 months ಇಂದ ನಾವು ಪ್ರಮೋಷನ್ ಏನು ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ವು, ರಿಯಾಲಿಟೀಸ್ ಗೊತ್ತಾಗ್ತಿದೆ ಅಂದ್ರೆ ಎಷ್ಟು ಹಾರ್ಡ್ ಇದೆ ಇದು ಕೆಲಸ. ನಿಮ್ಮ ಟ್ರೈಲರ್ ನೋಡಿದಾಗ ನೋಡಿದೆ ಪ್ಯಾರಲಲ್ ಇದು ಅಂತ. ಐ ಥಿಂಕ್ ಇದು ತುಂಬ ರೇರು ಈ ಕೇಸಸ್ಗಳು. ಒಬ್ಬರ ಜೀವನದಲ್ಲೇ ನಡೆಯೋ ಥರ ಘಟನೆ ಇನ್ನೊಬ್ಬರ ಜೀವನದಲ್ಲಿ ನಡೆಯುವಂಥದ್ದು ಆ ಥರ. ಆ್ಯಕ್ಚುಲಿ ನಿಮ್ಮ ಸಿನಿಮಾದಲ್ಲಿ ಹೇಳಕ್ ಹೋದ್ರೆ ಟ್ರೈಲರ್ ನೋಡಿದಾಗ ನನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಪೂರ್ಣಚಂದ್ರ ಮಾಡಿರೋದಲ್ವಾ, ಬ್ಯಾಕ್ ಗ್ರೌಂಡ್ ಸೂಪರ್ ಆಗಿದೆ ಮಾತ್ರ. ಕ್ಯಾಮ್ರಾ ನಮ್ಮ ಅಮರ್ ಗೌಡ, ಓಕೆ, ಅವ್ರು ಆಕ್ಚುಲಿ ಬೇಸಿಕಲಿ ಡೈರೆಕ್ಟರ್. ನಮ್ಮ ಸಿನಿಮಾದ ಕತೆ ಇಬ್ರು ಡೈರೆಕ್ಷನ್ ಮಾಡಕ್ಕಾಗಲ್ಲ, ಅದಕ್ಕೆ ಅಲ್ಲ, ಕತೆ ಕೇಳಿದ್ಮೇಲೆ ಅವರು ಕ್ಯಾಮ್ರಾ ವರ್ಕ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಫೋಟೋಗ್ರಫಿನೇ ಚೆನ್ನಾಗಿದೆ, ಮ್ಯೂಸಿಕ್ ಅದ್ಭುತವಾಗಿದೆ. ಆ್ಯಂಡ್ ಕತೆ ಬಗ್ಗೆ ನೀವು ಹೇಳಬೇಕು, ಒನ್ ಲೈನ್ ಏನಾದ್ರು ಹೇಳಂಗಿದ್ರೆ ಕತೆ ಅಥವಾ ಒಂದು ಸಿನಿಮಾ ಏನಿದು, ವಾಟ್ ಈಸ್ ಆಲ್ ಅಬೌಟ್ ಹೆಜ್ಜಾರು. ಈಗ ಪ್ಯಾರಲಲ್ ಲೈಫ್ ಅಂದಿದ ತಕ್ಷಣ ಏನೋ ಸೈನ್ಸ್ ಫಿಕ್ಷನ್ ಅನ್ನೋ ಮೈಂಡ್ ಸೆಟಿಗೆ ನಾವು ಹೋಗ್ತೀವಿ. ಬಟ್ ಕಂಟೆಂಟ್ ಹೌದು, ಅಂದ್ರೆ ಎಲ್ಲೂ ಕೇಳ್ದಿರೋಂತ ಒಂದು ಕಂಟೆಂಟ್. ಬಟ್ ನಮ್ಮ ಮೈಂಡ್ ಸೆಟ್ಗೆ ನಮ್ಮ ಸ್ಕ್ರೀನ್ ಪ್ಲೇ ಆಗ್ಲಿ ಕತೆ ಆಗ್ಲಿ ಹೇಗಿದೆ ಅಂದ್ರೆ ಒಂದ್ ಚಿಕ್ಕ ಹುಡುಗರಿಂದ ದೊಡ್ಡವರೆಗೂ ಅರ್ಥ ಆಗ್ಬೇಕು. ಅಂದ್ರೆ ಸಿನಿಮಾ ಥಿಯೇಟರ್ಗೆ ಹೋಗಿ ಈ ಕನ್ಫ್ಯೂಷನ್ ಇಲ್ಲದೆ ಸಿನಿಮಾ ನೋಡ್ಬೇಕು. ಬಟ್ ಏನ್ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕ್ಯೂರಿಯಾಸಿಟಿ ಕೊನೆವರೆಗೂ ಅಂದ್ರೆ ಸೀಟ್ ಎಜ್ಜಲ್ಲಿ ಕೂರೋ ತರ ನಾವು ಮಾಡಿದೀವಿ ಅನ್ನೋ ನಂಬಿಕೆ ನಮಗೆ ಇದೆ. ಅಂಡ್ ಅದೇ ತಾನೇ ಬೇಕಾಗಿರೋದು. ಈಗ ಬೇಸಿಕಲಿ ಆಕ್ಟರ್ ಅಲ್ಲದೆ ನಾನ್ ಸಿನಿಮಾಗೆ ಏನಕ್ಕೆ ಹೋಗ್ತೀನಿ, ನನ್ನನ್ನ ಎಂಟರ್ಟೈನ್ ಮಾಡ್ಬೇಕು. ಅದು ಸ್ಕ್ರಿಪ್ಟ್ ಅಲ್ಲಿ ಇದ್ರೆ ಕೆಲಸ ಮಾಡಕ್ಕೂ ನಮ್ಗೆ ಎಂಜಾಯ್ಮೆಂಟ್ ಇರುತ್ತೆ. ಈಗ ಇವ್ರ ಪಾತ್ರ ಆಗ್ಲಿ ನನ್ ಪಾತ್ರ ಆಗ್ಲಿ ರೆಗ್ಯುಲರ್ ಡೆಬ್ಯೂ ಸಿನಿಮಾ ಮಾಡೋ ಹೀರೋಗೆ ಸಿಕ್ಕಿದ್ರೆ ಅದ್ರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಹೇಳಿ. ಈಗ ನಾನು ಒಂದ್ ಸಿನಿಮಾ ಮಾಡ್ಬೇಕು ಅಂತ ಇಷ್ಟು ವರ್ಷ ಗ್ಯಾಪ್ ತಗೊಂಡು ಒಂದ್ ಸಿನಿಮಾ ಮಾಡ್ತೀನಿ ಅಂದ್ರೆ ನನ್ ಸರೌಂಡಿಂಗ್ ಇರೋರಿಗೆ ಒಂದ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಇವನ್ ಯಾವ ತರ ಸಿನಿಮಾ ಮಾಡಿ ಏನ್ ಮಾಡ್ತಾನೆ ಗುರು, ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡಿದಾನೆ, ಯಾವ ಪಾತ್ರ ಆಯ್ಕೆ ಮಾಡಿದಾನೆ. ಬಟ್ ನನಗೆ ಆ ಖುಷಿ ಇದೆ, ಯಾಕೆಂದ್ರೆ ಒಬ್ಬ ಡೆಬ್ಯೂಡೆಂಟ್ ಮಾಡುವಂತ ಪಾತ್ರ ದೇವರಣೆಗೂ ಅಲ್ಲ, ಇಟ್ಸ್ ಹೆವಿ ಹ್ಯೂಜ್ ಕ್ಯಾರೆಕ್ಟರ್ ಇದು. ಬಟ್ ಡೈರೆಕ್ಟರ್ಗೆ ನಂಬಿಕೆ ಇತ್ತು, ನನಗೆ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಅದು ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನಮಗಿದೆ. ಅಂಡ್ ಮೇ ಬಿ ಹೇಗ್ ಸಿಕ್ತು ಈ ಕ್ಯಾರೆಕ್ಟರ್ ನಿಮ್ಗೆ, ಈ ಅವಕಾಶ ಹೇಗ್ ಸಿಕ್ತು ನಿಮ್ಗೆ? ಅವಕಾಶ ಅಂದ್ರೆ ಡೈರೆಕ್ಟರ್ ನಾನು ತುಂಬಾ ಲಾಂಗ್ ಜರ್ನಿ ನಂದು, ಸೀರಿಯಲ್ ಟೈಮಿಂಗ್ ನಾನು. ಅವ್ರು ನಮ್ ಸೀರಿಯಲ್, ನಾನು ಫಸ್ಟ್ ಸೀರಿಯಲ್ ಮಾಡಿದ್ದೆ ಒಂದು ಒಂದೂರಿನಲ್ಲಿ ರಾಜರಾಣಿ, ಅದಕ್ಕೆ ಸ್ಕ್ರೀನ್ ಪ್ಲೇ ಅವ್ರಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಅಂತ ಇರ್ಲಿಲ್ಲ, ಸರ್ ಶಿಷ್ಯನ್ ತರಾನೇ ಅದು ಡೆವಲಪ್ ಆಗಿದ್ದು. ಅದಾಗಿ ನಾನು ಒಂದು 4 years ಚೆನ್ನೈಗೆ ಹೋಗಿ ಸ್ವಲ್ಪ ಸಿನಿಮಾ ಏನು ಅನ್ನೋದು ಗೊತ್ತಾಗಬೇಕು. ಬಿಕಾಸ್ ನಾನ್ ಬಂದಿರೋ ಊರು, ನನ್ನ ಅಟ್ಮಾಸ್ಫಿಯರ್ ಹೇಗಿತ್ತು ಅಂದ್ರೆ ಎಜುಕೇಶನ್ಸ್ ಎಲ್ಲ ಓಕೆ, ಅಪಾರ್ಟ್ ಫ್ರಮ್ ದಟ್ ಸಿನಿಮಾ ಅನ್ನೋದು ನಮ್ಗೆ ತುಂಬಾ ದೊಡ್ಡ ವಿಷಯ. ಅಂದ್ರೆ ನಮ್ ಫ್ಯಾಮಿಲಿಯಿಂದ ಆಗ್ಲಿ ನಮ್ಮ ಊರಿಂದಾಗ್ಲಿ ಯಾರು ಸಿನಿಮಾಗೆ ಬಂದವರಲ್ಲ. ಸೊ ಹಾಗಾಗಿ ನಾನು ಆಸೆ ಪಟ್ಟಿದ್ದನ್ನ ಅಚೀವ್ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಲ್ವಾ. ಸೊ ಬರೀ ಸೀರಿಯಲ್ ಮಾಡ್ಕೊಂಡ್ರೆ ಅದು ಸಾಕಾಗಲ್ಲ ಅನ್ನೋದು ನನ್ಗೆ ಗೊತ್ತಿತ್ತು. ಬಟ್ ಅದೇ ಡೈರೆಕ್ಷನ್ ಕಲಿಬೇಕು, ಸಿನಿಮಾ ಸ್ಕ್ರೀನ್ ಪ್ಲೇ ಗೊತ್ತಾಗಬೇಕು, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಚೆನ್ನೈಗೆ ಹೋಗಿದ್ದೆ. ಆ ಎಕ್ಸ್ಪೀರಿಯನ್ಸ್ ಏನಿತ್ತು, ಬೆಂಗಳೂರಿಗೆ ಬಂದ್ಮೇಲೆ ಹರ್ಷ ಸರ್ ಸಿಕ್ಕಿದ್ರು. ಮತ್ತೆ ಅವ್ರು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಏನಾದ್ರು ನಮ್ಮಿಂದ ಏನ್ ಹೆಲ್ಪ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಅಲ್ಲಿ ಹೋಗಿದ್ದು. ಅದಾದ್ಮೇಲೆ ಒಂದು ಬೇರೆ ಒಂದು ಸಿನಿಮಾ ಮಾಡೋಣ ಅಂತ ಒಂದು ಡೈವರ್ಷನ್, ಅದು ಆಕ್ಚುಲಿ ಥ್ಯಾಂಕ್ ಗಾಡ್ ಅದಾಗಿದ್ದು ಒಳ್ಳೇದಾಯ್ತು. ಅದಕ್ಕೆ ನಾನು ಇವತ್ತು ಹೀರೋ ಆಗಿದ್ದೀನಿ. ನಾನ್ ಆಸೆ ಪಟ್ಟಾಗ ಒಂದು ಸಿನಿಮಾ ಮಾಡಿದೀವಿ, ಅದಕ್ಕೆ ನಾನು ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯೂಶುವಲ್ ಆಗಿ ಹೀರೋಗಳಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಅಂದ್ರೆ ಅದು ಇತ್ತೀಚಿನ ಒಂದು ಟ್ರೆಂಡ್ ಅಲ್ಲಿ ನಾನು ಹೀರೋ ಆಗ್ತಾ ಇದ್ದೀನಿ, ಸಿನಿಮಾ ಟೈಟಲ್ ಇಲ್ಲೋ ನನ್ನ ಹೆಸರಿಂದ ಇದ್ರೆ ಅಥವಾ ಈ ತರ ಒಂದಿದ್ರೆ. ಆಕ್ಚುಲಿ ತುಂಬಾ ಒಳ್ಳೆ ಕ್ವಶನ್. 100% ಇದ್ದೇ ಇರುತ್ತೆ ಒಳಗಡೆ ಒಂದು. ಆಕ್ಚುಲಿ ಬೇರೆಯವರೆಲ್ಲ ನೋಡಿದಾಗ ಯಾವ್ದು ತೆಲುಗಲ್ಲಿ ಆ ಸಿನಿಮಾ ಮಾಡೋದಂತೆ ಅಥವಾ ತಮಿಳಲ್ಲಿ ಇದು ಮಾಡೋದಂತೆ, ಕನ್ನಡದಲ್ಲಿ ಅವರು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಈ ರೀತಿ ಒಂದು ಹೆಸರಿಟ್ರಂತೆ, ಒಂದು ಸಾಂಗ್ ಅಂತೆ, ಆಕ್ಷನ್ ಅಂತ, ಹಂಗೆ ನಾನೊಂದು ಕಂಟೆಂಟ್ ಓರಿಯೆಂಟೆಡ್ ಅಲ್ಲಿ ಆಮೇಲೆ ಪಾರ್ಟ್ ಆಗಿದ್ದೀನಿ. ಇದು ಇತ್ತ ನಿಮ್ ತಲೆಲೋ? ಇಲ್ಲ, ಯಾಕೆಂದ್ರೆ ಸತ್ಯ ಹೇಳ್ಬೇಕು, ಇಲ್ಲ ಹಣೆ ಮಾಡಿ ಅವ್ರ ಮೇಲೆ ಯಾಕೆ ಇರ್ಲಿಲ್ಲ ಅಂದ್ರೆ ಬೇಸಿಕಲಿ ನನಗೂ ಒಂದು ಐಡಿಯಾ ಇದೆ. ಅಂದ್ರೆ ಈಗ ನಾನು ಇಂಟ್ರೊಡ್ಯೂಸ್ ಆಗ್ಬೇಕು, ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂದ್ರೆ ಜನ ನನ್ನನ್ನ ನಂಬ್ಬೇಕು ಫಸ್ಟ್. ಈ ಒಂದ್ ಸಿನಿಮಾ ಚೆನ್ನಾಗಿರುತ್ತೆ ಗುರು, ಈ ಒಂದ್ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ಬೋದು ಅಂತ. ಆಗ ನಾನು ಯಾವ ತರ ಸಿನಿಮಾ ಮಾಡ್ಬೋದು? ರೆಗ್ಯುಲರ್ ಅದೇ ಕಮರ್ಷಿಯಲ್, ಅದೇ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ನಾನು ಒಬ್ಬ ಹೋಗ್ತೀನಿ, ಅಂದ್ರೆ ಕಳ್ದೋಗ್ಬಿಡ್ತೀನಿ ಅನ್ನೋದು ನನಗೆ ಕ್ಲಾರಿಟಿ ಇದೆ. ಸೊ ಹಾಗಾಗಿ ಈ ಕತೆಗೆ ಏನ್ ಬೇಕೋ, ಆ ಸ್ಕ್ರಿಪ್ಟಿಗೆ ಏನ್ ಬೇಕೋ ಆ ಹೆಸರು ಇಟ್ಟಿದ್ದಾರೆ. ಹಾಗಾಗಿ ವಿ ಆರ್ ಆಲ್ ಹ್ಯಾಪಿ. ಅಂದ್ರೆ
ಹೆಜ್ಜಾರು ಅನ್ನೋ ಟೈಟಲ್ ಕೇಳಿದ ತಕ್ಷಣ ಎಲ್ರಿಗೂ ಖುಷಿ ಆಯ್ತು. ಯಾಕೆಂದ್ರೆ ಅದು ಒಂದು ಪಾರ್ಟೇ. ಹೆಜ್ಜಾರು ಅನ್ನೋದೊಂದು ಊರ್ ಹೆಸರು. ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಟ್ರೇಲರ್ ಟೀಸರ್ ನೋಡಿದಾಗಲೇ ಗೊತ್ತಾಗಿದೆ. ಇಲ್ಲ, ಅದಕ್ಕೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಡೈರೆಕ್ಟರ್ ಹತ್ರನೇ ಮಾತಾಡ್ತೀನಿ. ಅದೊಂದಿದೆ. ಸೊ ನನಗೆ ಯಾವ ಬೇಜಾರಿಲ್ಲ. ಅಂದ್ರೆ ನನ್ನ ಹೆಸರು ಇಟ್ಟಿದ ತಕ್ಷಣ ಅದು ಸೂಟ್ ಆಗ್ತಿತ್ತಾ? ದೇವರನಿಗೂ ಅಲ್ಲ. ಈ ಸಿನಿಮಾಗ್ ನಾನು ಒಬ್ನೇ ಹೀರೋ ಅಲ್ಲ. ಎವ್ರಿ ಪಾತ್ರಗಳು ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇದೆ ಅದು ಸ್ಕ್ರೀನ್ ಪ್ಲೇನ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ಮುಂದೆ ಕತೆ ನಡ್ಸ್ಕೊಂಡು ಹೋಗುತ್ತೆ. ಇವಾಗ ನನ್ನ ತಾಯಿ ಪಾತ್ರ ಮಾಡಿರೋರು ಅರುಣ ಬಾಲರಾಜ್ ಅವರು. ತುಂಬಾ ಸಿನಿಮಾದಲ್ಲಿ ಹೀರೋ ತಂದೆ ತಾಯಿ ಪಾತ್ರ, ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಅದೇ ಒಂದು ಕತೆನ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ಲ. ಬರೀ ಹೀರೋ ಮಾತ್ರ ಅಲ್ಲ, ಮತ್ತ ಕ್ಯಾರೆಕ್ಟರ್ ಗಳಿರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಏನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ನಿಮ್ದ್ರಲ್ಲಿ? ನನ್ನ ತಾಯಿ. ಅಲ್ಲಿ ನಿಮ್ ಕ್ಯಾರೆಕ್ಟರ್ ಏನ್ ಇದ್ರಲ್ಲಿ? ಯಾವ ತರ ಕ್ಯಾರೆಕ್ಟರ್? ವಾಟ್ ಕೈಂಡ್ ಆಫ್ ರೋಲ್ ಯು ಆರ್ ಪ್ಲೇಯಿಂಗ್? ಒಂದು ನಾರ್ಮಲ್ ರೆಗ್ಯುಲರ್ ಹಳ್ಳಿ ಹುಡುಗ, ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿ ಆರಾಮ್ಸೆ ಇರುವಂತ ಹುಡುಗ. ಅಂದ್ರೆ ತುಂಬಾ ದೊಡ್ಡದಾಗಿ ಸಾಧನೆ ಮಾಡ್ಬೇಕು ಅನ್ನೋದು ಏನಿಲ್ಲ ಅವ್ನಿಗೆ. ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ಬೇಕು, ಖುಷಿಯಾಗಿರ್ಬೇಕು. ನನ್ನ ತಾಯಿ, ಫ್ರೆಂಡ್ಸ್, ಲವರ್ ಅವ್ರ ಜೊತೆ ಆರಾಮಾಗಿರ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರುವಾಗ ನಾಳೆ ಏನಾಗುತ್ತೆ, ನಾಳೆ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋ ಹುಡುಗ ಅಲ್ವೇ ಅಲ್ಲ. ಅಂತ ಸಿಚುವೇಶನ್ ಅಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ, ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನನ್ನ ಲೈಫ್ ಅಲ್ಲೇ ನಡೆದಂಗೆ ನಿನ್ ಲೈಫ್ ಅಲ್ಲೂ ನಡೆಯುತ್ತೆ. ಅದನ್ನ ಹೆಂಗ್ ಫೇಸ್ ಮಾಡ್ತೀಯ ಅನ್ನೋದೇ ಅವನಿಗೆ ಚಾಲೆಂಜ್ ಬರೋದು. ಅಂದ್ರೆ ರಾಜಾರಾಮ್ ಪಾತ್ರ 2 ಹೀರೋಸ್ ಇದ್ದಾರೆ ಆಕ್ಚುಲಿ. ಒಬ್ರು ಗೋಪಿ ಸರ್, ರಾಜಾರಾಮ್ ಪಾತ್ರ ಭಗತ್, ಇಬ್ಬರದು ಸ್ಟೋರಿ. ಸೊ ಅವ್ರ ಲೈಫ್ ಅಲ್ಲಿ ನಡೆದಂಗೆ ನನ್ನ ಲೈಫ್ ಅಲ್ಲಿ ನಡೆಯುತ್ತೆ. ಅದನ್ನ ನಾನು ಹೇಗೆ ಲೀಡ್ ಮಾಡ್ಕೊಂಡು ಹೋಗ್ತೀನಿ. ರಿಯಲ್ ಲೈಫ್ ಅಲ್ಲಿ ಏನಾದ್ರು ಆಗಿದೆಯಾ ಆ ತರ ಇನ್ಸಿಡೆಂಟ್ ಗಳು? ಯಾರ್ದಾರ ಕೇಳಿದಾಗ ಹಿಂಗೆ ಆಗಿತ್ತು, ಕೋಇನ್ಸಿಡೆನ್ಸ್ ಅಂತ ಈ ತರ ಕೇಳಿದೀವಿ. ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಆಗಿರುತ್ತೆ. ಇಷ್ಟು ವರ್ಷದ ಹಿಂದೆ ಈ ತರ ಆಗಿತ್ತು, ಇವಾಗ ಅದೇ ಮತ್ತೆ ಆಗ್ತಾ ಇದೆ, ಏನ್ ಈ ತರ ಅಂತ ಮಾತಾಡಿದ್ದೆಲ್ಲ ಕೇಳಿ. ಹೌದಾ? ಅಂಡ್ ಓವರ್ ಆಗಿ ಈಗ ಸಿನಿಮಾ ರಿಲೀಸ್ ಆಗ್ತಿದೆ, ಹೌಸ್ ದ ಎಕ್ಸ್ಪೀರಿಯನ್ಸ್? ಒಂದು ಸಿನಿಮಾ ಮಾಡಿರೋದು ಅಂಡ್ ರಿಲೀಸ್ ಆಗ್ತಿರೋ ಒಂದು ಎಕ್ಸೈಟ್ಮೆಂಟ್ ಇವಾಗ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲ ಫೋಕಸ್ ಬೇರೆ ಕಡೆನೇ ಇದೆ ಎಲ್ರದ್ದು. ಯಾವ ಕಡೆ? ಐ ಮೀನ್ ಲೈಕ್ ರಿಲೀಸ್ ಮೇಲೆ ಯಾರ್ದು ಫೋಕಸ್ ಇಲ್ಲ ಅನ್ಸುತ್ತೆ. ಬಿಕಾಸ್ ನೋಡಿದ್ರೆ ಎಲ್ರು ಹಿಂಗಿದ್ದಾರೆ, ಖುಷಿಯಾಗಿ ಕುತ್ಕೊಂಡು ಮಾತಾಡ್ತಾ ಇದೀನಿ. ಫೋಕಸ್ ಫುಲ್ ಹೆಜ್ಜಾರು ಕಡೆ ಇದೆ. ಎಲ್ಲಿದೆ ನಿಮ್ ಫೋಕಸ್? ಯಾವ ಕಡೆ ಹೇಳ್ತಾ ಇದೀರಾ? ಫುಲ್ ಹೆಜ್ಜಾರು ಕಡೆ. ಇಲ್ಲ, ನೀವೇನೋ ಬೇರೆ ಹೇಳಕ್ ಹೊರಟಿಲ್ಲ. ಇಲ್ಲ, ನಾನು ಏನು ಹೇಳಕ್ ಹೊರಟಿಲ್ಲ. ನಿಮ್ ಫೋಕಸ್ ಎಲ್ಲೋ ಡೈವರ್ಟ್ ಆಗಿದೆ ಬೇರೆ ಕಡೆ. ಇಲ್ಲ, ನಾನು ಹೇಳಿದ್ದು ಇವಾಗ ಅಂದ್ರೆ ಮುಂಚೆ ಇವಾಗ ಫಿಲ್ಮ್ ಆಡಿಷನ್ಸ್ ಆಗ್ಲಿ ಎಲ್ಲ ಜಾಸ್ತಿ ಇರ್ತಿತ್ತು. ಇವಾಗ ಸ್ವಲ್ಪ ನಂಗೆ ತುಂಬಾ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಫಿಲ್ಮ್ ಬಗ್ಗೆ ಜಾಸ್ತಿ ಯಾರು ಮಾತಾಡಲ್ಲ. ದಟ್ಸ್ ವಾಟ್ ಐ ಫೆಲ್ಟ್. ಇಲ್ಲಪ್ಪ, ಹಾಗೇನಿಲ್ಲ. ಸಿನಿಮಾಗಳು ವಾರಕ್ಕೆ ಎಷ್ಟು ರಿಲೀಸ್ ಆಗ್ಬೇಕು ಆಗ್ತಾನೆ ಇರೋದೆ. ಸಿ ವೆರಿ ಸಿಂಪಲ್. ಅಲ್ಟಿಮೇಟ್ಲಿ ಏನಂದ್ರೆ ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು. ಸಿನಿಮಾ ಚೆನ್ನಾಗಿತ್ತು ಅಂತ ಅಂದ್ರೆ ಎಲ್ಲೇ ಇದ್ರು ಕೂಡ ಜನ ಹೇಳ್ಕೊಂಡ್ ಬರುತ್ತೆ ಥಿಯೇಟರ್. ದಟ್ಸ್ ವೈ ಈ ಟೈಮ್ ಅಲ್ಲಿ ಐ ಗೆಸ್ ಒಂದ್ ಒಳ್ಳೆ ಸಿನಿಮಾ ಬೇಕು. ಅಂಡ್ ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾನು ಸಿನಿಮಾ ನೋಡಿದೀನಿ. ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ, ಕಾನ್ಫಿಡೆನ್ಸ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲ್ ಇಂಟರ್ವಲ್ ಪಾರ್ಟ್ ಅಂಡ್ ಕ್ಲೈಮ್ಯಾಕ್ಸ್ ಪಾರ್ಟ್. ಕ್ಲೈಮ್ಯಾಕ್ಸ್ ಇಸ್ ಲೈಕ್ goosebumps. So hopefully ಒಂದು ಆಕ್ಟರ್ಸ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಳ್ಳೆ ಸಬ್ಜೆಕ್ಟ್ ನಾನು ಒಪ್ಕೊಂಡಿದ್ದೀನಿ, ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ. ತುಂಬಾ ಖುಷಿ ಇದೆ. ನಿಮಗೆ ಎಕ್ಸೈಟ್ಮೆಂಟ್ ಗಿಂತ ಜಾಸ್ತಿ ಫಸ್ಟ್ ಅನ್ನೋದು, ಫಸ್ಟ್ ಲವ್, ಫಸ್ಟ್ ಕಿಸ್, ಇಲ್ಲ ಫೇಸಿಂಗ್ ಫಸ್ಟ್ ಬಾಲ್, ಫಸ್ಟ್ ಸಿನಿಮಾ, ಅದು ಏನ್ ಗೊತ್ತಾ ಸರ್, ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಒಂದು 3 months ಬಿಫೋರ್. ಇವಾಗ ಏನಾಗಿದೆ ಅಂದ್ರೆ ನಮ್ಗೆ ಹೇಗಾರು ಈ ಸಿನಿಮಾನ ಜನರಿಗೆ ತಲುಪಿಸ್ಬೇಕು. ಆ ಕಾನ್ಸಂಟ್ರೇಷನ್ ಅಲ್ಲಿ ಎಕ್ಸೈಟ್ಮೆಂಟ್ ಎಲ್ಲ ಝೀರೋ ಇದೆ. ಸೀರಿಯಸ್ಲಿ ಝೀರೋ ಇದೆ. ನನ್ ಫುಲ್ ಬ್ಲಾಂಕ್ ಆಗಿಲ್ಲ, ನಿಜವಾಗ್ಲೂ ಹೇಳ್ತಾ ಇದೀನಿ. ಒಂದ್ 3 months ಇಂದ ನಾವು ಪ್ರಮೋಷನ್ ಏನು ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ವು, ರಿಯಾಲಿಟೀಸ್ ಗೊತ್ತಾಗ್ತಿದೆ. ಅಂದ್ರೆ ಎಷ್ಟು ಹಾರ್ಡ್ ಇದೆ ಇದು ಕೆಲಸ. ಅಂದ್ರೆ ಸಿನಿಮಾ ಮಾಡೋದು ತುಂಬಾ ಈಸಿ, ಅದನ್ನ ಜನರಿಗೆ ತಲುಪಿಸೋದಿದೆಯಲ್ಲ, ಗುಡ್ ಆರ್ ಬ್ಯಾಡ್ ಯಾವಾಗ ಗೊತ್ತಾಗುತ್ತೆ? ಸಿನಿಮಾ ಥಿಯೇಟರ್ಗೆ ಬಂದು ಒಪ್ಕೊಂಡಿಲ್ಲ ಅನ್ನೋ ಸೆನ್ಸ್ ತುಂಬಾ ಸಿನಿಮಾಗಳು ನಾವೇ ನೋಡಿದೀವಿ. OTT ಬಂದ್ಮೇಲೆ ಅಯ್ಯೋ ಹಂಗಿತ್ತಪ್ಪ ಹಿಂಗಿತ್ತಪ್ಪ ಅಂತ ಹಾಡಿ ಹೊಗಳ್ತೀವಿ, ಇನ್ಕ್ಲೂಡಿಂಗ್ ನಾನು. ಅದೇ ಆಡಿಯನ್ಸ್, ನನ್ನನ್ನು ಸೇರಿಸಿ ನಾನು ಸಪರೇಟ್ ಆಗಿ ಹೇಳ್ತಿಲ್ಲ. ಆತರ ನಮ್ ಸಿನಿಮಾ ಆಗ್ಬಾರ್ದು ಅನ್ನೋದೇ ನನಗೆ ಭಯ. OTT ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಈಗ ಹೆಜ್ಜಾರು ಏನಕ್ಕೆ ಸ್ಪೆಷಲ್ ಅಂತ ನಾವ್ ಹೇಳ್ಬೇಕು ಅಂದ್ರೆ, ಮ್ಯೂಸಿಕ್ ಇಂದ ಹಿಡಿದು ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಎಲ್ಲ ನಾವು ಸೆಟ್ ಮಾಡ್ಕೊಂಡಿರೋದು ಥಿಯೇಟರ್ಗೋಸ್ಕರ. OTT ಬಂದ್ಮೇಲೆ ನಿಮ್ಗೆ ಅದು ಬೇರೆ ಫೀಲ್ ಕೊಡುತ್ತೆ. ಅದು 100% ಅದು ಒಂದ್ ಕಡೆ ಹೆಡ್ಫೋನ್ ಹಾಕೊಬಹುದು, ಇಲ್ಲ ಕೈ ಬರೀ ಹಿಂಗೆ ಹಾಕೊಂಡು ನೋಡಬಹುದು, ಆ ಫೀಲೇ ಬರಲ್ಲ ನಿಮ್ಗೆ. ಪೂರ್ಣ ಸರ್ ಮ್ಯೂಸಿಕ್ ಇದೆಯಲ್ಲ, ನನ್ ಸಿನಿಮಾ ಅಂತ ಹೇಳ್ತಿಲ್ಲ, ನಮ್ 4-5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀಕ್ವೆಲ್ ಬರುತ್ತೆ,
ರಿವೀಲ್ ಮಾಡಕ್ಕಾಗಲ್ಲ, ಬಟ್ ಹೇಳ್ತೀನಿ ನನಗೆ ಯಾವ ತರ ಫೀಲ್ ಇತ್ತು ಅಂದ್ರೆ ರೀ ರೆಕಾರ್ಡಿಂಗ್ ಆಗ್ತಾ ಇತ್ತು. ನಮಗ್ ಗೊತ್ತಲ್ವಾ ಎಲ್ಲಿಗೆ ಈ ಸಾಂಗ್ ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಬರೀ ಸಾಂಗ್ ಕೇಳ್ಬೇಕಾದ್ರೆ ಈಗ್ಲೂ ಆ ಫೀಲ್ ಇದೆ ನಮ್ಗೆ, ಅಷ್ಟು ಫೀಲ್ ಇದೆ. ಆ ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ, ನೀವು ಕೇಳಿರ್ತೀರಾ ಟೀಸರ್ ಅಲ್ಲಿ ಇದೆ, ಅದನ್ನ ಪ್ಲೇಸ್ಮೆಂಟ್ ಮಾಡಿದಾರೆ ಒಂದ್ ಕಡೆ, ಅದು ಅಲ್ಟಿಮೇಟ್. ಅದು ಚಾನ್ಸ್ ನಿಮ್ಗೆ ಟ್ರೈಲರ್ಲೇ BGM ನೋಡೋದಾಗ್ಲೇ ಗೊತ್ತಾಯ್ತು ನಿಮ್ಗೆ. ಬಿಗಿನಿಂಗ್ ಒಂದೆರಡು ಶಾರ್ಟ್ಸ್ ಬರುತ್ತೆ, ಮಗು ಕಟ್ ಹಾಕಿರೋದಲ್ಲೆಲ್ಲ, ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಅದ್ಭುತವಾಗಿದೆ. ಅಂದ್ರೆ ಸಿನಿಮಾ ನಿಮ್ ಟ್ರೈಲರ್ ನೋಡ್ತಾ ಇದ್ದಾಗಲೇ ಏನೋ ಒಂದು ಬೇರೆ ತರ ಒಂದು ಮೂಡ್ ಸೆಟ್ ಮಾಡುತ್ತೆ, ಅದು ಕ್ರಿಯೇಟ್ ಮಾಡುತ್ತೆ. ಅಂಡ್ ಥಿಯೇಟ್ರಿಕಲಿ ಅದೇ ಮೂಡ್ ಸೆಟ್ ಆಡಿಯನ್ಸ್ಗಾಗಲಿ, ಎಸ್ಪೆಷಲಿ ಕನ್ನಡ ಆಡಿಯನ್ಸ್ ಬಂದು ಥಿಯೇಟರ್ ಸಿನಿಮಾ ನೋಡ್ಲಿ. ಎಸ್ಪೆಷಲಿ ಒಬ್ರು ಹೀರೋ, 3 ಜನ ಹೀರೋಯಿನ್, ಸಾರಿ 3 ಹೆಸರಿರೋ ಹೀರೋಯಿನ್, ಸಾರಿ. ಇಬ್ಬರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಹೆಜ್ಜಾರು ನಿಮ್ಮ ಲೈಫಲ್ಲಿ. ಒಂದು ಯಾಕಂದ್ರೆ ಸುಮಾರು ಸಿನಿಮಾದ ಟೈಟ್ಲ್ಗಳು ಅರ್ಥ ಆಗದೆ ಇರೋ ಸಿನಿಮಾಗಳೆಲ್ಲ ಬಹಳ ದೊಡ್ಡ ಸಕ್ಸಸ್ ಆಗಿದಾವೆ. ಯಾಕಂದ್ರೆ ಸಿನಿಮಾ ಈ ರಂಗಿತರಂಗನ ಸಿನಿಮಾ ಬಂದಾಗ್ಲೂ ನನಗೆಲ್ಲ ಏನ್ ಇದು ಟೈಟ್ಲ್ ಏನಿದು ಅಂತ ಒಳಗೆ ನೋಡಿದಾಗ ಕೊಟ್ಟರೆ ಎಕ್ಸ್ಪೀರಿಯನ್ಸ್ ಬೇರೆ. ಸೊ ಆ ಒಂದು ದೊಡ್ಡ ಹಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಸಿನಿಮಾ ಕೂಡ ಸೇರ್ಕೊಂಡ್ಲಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗ್ಲಿ.